ನೀವು ಮಾತಾಡಂದ್ರ ಅವತ್ತ ಮಾತಾಡಕ್ಕಾಗಲ್ಲ. ಮೂರ್ ಲೋಕ್ ಕುಂಡಿ ಪತಾಲ್ ಕಿ ದೋಸ್ ಕರೋ ದಿನ್ ಪಕಾಲೆ ಪಚಾ ಕಿ ದೋಸ್ ಕರೋ ದಿನ್ ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರರ ಮಹಾದೇವ್. 2026 ಚಿಕ್ಕಪ್ಪ ಬರೆದ ತ್ರಿಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಪರಾಭವ ನಾಮ ಸಂವತ್ಸರ ಶ್ರೀ ಸಖ್ಯ 1948. ಮಳೆ ಸಂಪೂರ್ಣ ಐತಿ. ಮಳೆಯಿಂದ ಕೆಲವೊಂದು ಕಡೆ ಅನಾವೃಷ್ಟಿ ಆಗುವ ಸಾಧ್ಯತೆ ಇದೆ. ಪ್ರವಾಹದ ಆತಂಕ ನೋಡಿರನ್ನ. ಕೆಲವೊಂದು ಕಡೆ ಅತಿ ಕಡಿಮೆ ಮಳೆ ಆಗತೈತಿ. ಅನ್ನ ಸಂಪೂರ್ಣ ಐತಿ. ಬೆಳೆಗಳಿಗೆ ರೋಗ ಜಾಸ್ತಿ. ಮನುಷ್ಯರಿಗೆ ಅವರು ತಿನ್ನುವ ಪದಾರ್ಥಗಳ ತಕ್ಕಂತೆ ರೋಗ ಜಾಸ್ತಿ ಹುಟ್ಟುತ್ತಾವಿನ್ನ. ಹಗಲು ದರೋಡಿಗಾರರು ಜಾಸ್ತಿ ಆಗತಾರ ನೋಡ್ರಿ. ಆಕ್ರೋಶ ಎತ್ತಾದೀತು. ಧಾನ್ಯಗಳ ದರದಲ್ಲಿ ಭಾರಿ ಪ್ರಮಾಣದ ಏರಿಳಿತ. ರಾಜಕಾರಣ. ಮನೆ ಮನೆಯಲ್ಲಿ ಜಗಳ. ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ ಅವರ ಅವಧಿ ಒಳಗೆ ಮತ್ತು ಗೊಂದಲ ಬಾಳ ಐತಿ. ರಾಷ್ಟ್ರ ರಾಜಕಾರಣದಲ್ಲಿ ಸಂಕಷ್ಟಂ. ಮನುಷ್ಯರು ಹಾದಿ ತಪ್ತಾರ. ನಾ ಅನ್ನೋ ಜನಕ್ಕೆ ಕೆಡಗಾಲು ಬಂದೈತಿ. ಮೋಸದ ಜನಗಳ ಬಾಳ ಆಗತಾರ. ನಂಬಿದ ವ್ಯಕ್ತಿಯಿಂದಲೇ ಮೋಸ ಆದಿತು. 100ಕ್ಕೆ ಒಬ್ಬ ನಂಬಿದ ವ್ಯಕ್ತಿಯಿಂದ ಉಳಿತಾನ. ಸಾಮಾಜಿಕ ಜಾಲತಾಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ. ಮುಂದೆ ಒಂದು ದಿನ ಎಲ್ಲ ನಿಂತು ಹೋಗೋ ಕಾಲ ಬರ್ತೈತಿ. ಗಾಳಿ ಬಿರುಗಾಳಿ ಭಯಂಕರ. ಗಾಳಿಯಿಂದ ವಿದ್ಯುತ್ ತೊಂದರೆಯಾಗಿ ವಿದ್ಯುತ್ತವು ಬೆಂಕಿ ಹಂಗ ಕಾಣಿಸಿ ಮನುಷ್ಯರಿಗೆ ಸಾವು ನೋವು. ಆಭರಣ ಬೆಲೆ ಏರಿಳಿತ. ಮುಂದೆ ಆಭರಣದ ಧಾರಣೆ ಕುಸಿತ. ವಾಹನ ಅಪಘಾತ ಬಾಳ. ಕೆಲವೊಂದು ಕಡೆ ವಾಹನ ತೆಗೆದುಕೊಂಡು ಹೋದವರ ಬಾಳದ ಭಯವಿದೆ. ಬಿಸಿಲಿನಿಂದ ತೊಂದರೆ. ದೇಶಗಳ ಒಳಗೆ ಗೊಂದಲಾಟ. ಯುದ್ಧದ ಭೀತಿ ಬಾಳ ಕಾಡತೈತಿ. ಮೋಸದ ಯುದ್ಧ ಆಗತೈತಿ. ಕೆಲವೊಂದ ಕಡೆ ಬರಗಾಲ ಹೆಚ್ಚಾದೀತು. ಭೂಕುಸಿತ ಭೂಕಂಪ ಭಯವಿದೆ. ಕೆಲವೊಂದು ಗುಡ್ಡುಗಾಡ ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಬೆಂಕಿ ಅನಾಹುತ. ಕಾಡಿನ ಪ್ರಾಣಿ ಪಕ್ಷಿಗಳು ತೊಂದರೆ. ದೇಶದೊಳಗೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸದಿಂದ ಸಾವು ಆದೀತು. ಮುಂದೆ ಬರುವ ದಿನಗಳಲ್ಲಿ ಗೌಡ್ರು ಕುಲಕರ್ಣಿ ಅವರು ಆಸ್ತಿ ಅವರಿಗೆ ಸಿಕ್ಕಿತು. ಜಾತಿಗಳ ನಡುವೆ ಜಗಳ. ಗುರುಗಳಿಗೆ ಕಿಮ್ಮತ್ತು ಕಮ್ಮಿ ಆಗತೈತಿ. ಮುಂದೆ ರಕ್ತದ ಕಾಲುವೆ ಹರಿತೈತಿ ನೋಡಿರನ್ನ. ಸಮುದ್ರದ ನರ್ತನವಾಗಿ ಹಡಗುಗಳಿಗೆ ತೊಂದರೆ. ಮೀನುಗಾರರಿಗೆ ಬಾರದ ಭಯವಿದೆ. ಮಾತಾ ಪುತ್ರರ ಸಂಗ ಮಾಡುವುದು. ಅಣ್ಣ ತಂಗಿಗೆ ಲಗ್ನ ಆಗುವುದು. ಹೆಂಗೆ ದಿನಗಳು ಬಂದವನ್ನ. ಮುಂದೆ ಬರುವ ದಿನಗಳಲ್ಲಿ ಪಂಚಭೂತಗಳು ವಿಕೋಪ ಆಗ್ತಾವು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. 9 ಆನೆ ಮಳೆ, 8 ಆನೆ ಬೆಳೆ. ಈ ರೋಗ ರುಜಿನ ಇರಲಿ ಯಾವುದೇ ಇರಲಿ ಬಂದದಕ್ಕ ಯಾವುದಕ್ಕೂ ಅಂಜಬೇಡ್ರಿ. ಸದಾಶಿವ ಚಿಕ್ಕಪ್ಪ ಮುತ್ಯ ಸದಾಕಾಲ ನೀವು ಎಷ್ಟು ದುಡ್ಕೋತಿರ್ಲಿ ಅಷ್ಟು ಕಾಪಾಡ್ತಾನ. ಎದ್ರು ಸದಾಶಿವ ಮುತ್ಯನ ಸ್ಮರಣೆ ಮಾಡ್ರಿ. ಮಲಕೋಳು ಮುನ್ನ ಸದಾಶಿವ ಮುತ್ಯ ಸ್ಮರಣೆಯನ್ನ ಮಾಡಿದ್ರ ಸದಾಕಾಲ ಕಾಪಾಡ್ತಾನ. ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರುವನ ಗಂಡ ಮಂಡ ಮುಸುಲರ ಗಂಡ ತುಂಡ ಜಿನಿವಾರ ಗಂಡ ದೀನ ಜನರ ಗಂಡ ಕೊಟ್ಟ ಕುಜೇವರ ಗಂಡ ಇಟ್ಟ ಹಂಗಸವರ ಗಂಡ ರೊಕ್ಕ ಸೊಕ್ಕನ ಗಂಡ ನಾ ಅಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ವಿಜಯ ಗಂಡ ವಿಲಾಸ ಗಂಡ ಹರಿಯ ಗಂಡ ಹರನ ಗಂಡ ಕೊಲ್ಲಾಪುರ ಲಕ್ಷ್ಮಿ ಮಾಯಿ ಗಂಡ ಅಡವಿಯಲ್ಲಿ ಮನೆ ಮಾಡಿ ಗಿಡದ ಅಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕುಳಿದು ವಿರಾಸದಾಸು ಬಹುಪ್ರಾಕ್ರಮಿ 1,00,000 ಪಂಚಪೀತ್ ಪೈಗಂಬರ್ ಕಾಶಿತ್ ರೀ ಗಂಗಾಧರ ಶಿವದ್ರಪ್ಪ ಅಂಕರಪ್ಪ ಜಿಂಜರಪ್ಪ ಚೀಕಪ್ಪ ಸರ್ವರಲ್ಲಿ ಸದಾಶಿವಪ್ಪ 3 ಲೋಕ ಕುಂಡಿಪತಾಲ್ ಕಿ ಜೈ ಮಂಗಲಂ ಪಾರ್ವತೀಶ್ವರ ಮೂರ್ ಲೋಕ ಕುಂಡಿ ಪತಾಲ್ ಕಿ ದೋಸ್ ಕರೋ ದಿನ್ ಪಕಾಲೆ ಪಚಾ ಕಿ ದೋಸ್ ಕರೋ ದಿನ್ ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರರ ಮಹಾದೇವ್. ಚಂದ್ರಮ ತಾಯಿ ಮತಾ ಕಿ, ಕಾಲಜ್ಞಾನಿ ಚಿಕ್ಕಯ್ಯಪ್ಪ ಮತಾ ಕಿ, ಸದಾಶಿವ ಮುತ್ತರ ಮಹಾರಾಜ್ ಕಿ.
ಜಯ ಜಯ ಎಂಬುತ್ತ ಆರುತಿ ಬೆಳಗಿರಿ, ಜಯ ಜಯ ಮರುಳ ಸಿದ್ದೇಶ್ವರ ಕಂದನಿಗೆ, ಜಯ ಜಯ ಜಗದೀಶ್ವರ ಪುತ್ರನಿಗೆ ಜಯ ಜಯ. ಆದಿಶಕ್ತಿ ಚಂದ್ರಮ್ಮ ತಾಯಿಗೆ ಜಯ ಜಯ, ಕಾಲಜ್ಞಾನಿ ಚಿಕ್ಕಯ್ಯಪ್ಪನಿಗೆ ಜಯ ಜಯ, ಮೂರು ಲೋಕದ ಗಂಡ ಸದಾಶಿವಪ್ಪನಿಗೆ ಜಯ ಜಯ. 2026 ಚಿಕ್ಕಪ್ಪ ಬರೆದ ತ್ರಿಕಾಲಜ್ಞಾನದ ಕಾಲಜ್ಞಾನ. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ, ಬೆಂಕಿ ಮಹಾಸಂಸ್ಥಾನ, ಹೊಸ ಬಬಲಾದಿ ಮಠ, ಜಮಖಂಡಿ. ಪರಾಭವ ನಾಮ ಸಂವತ್ಸರ ಶ್ರೀ ಸಖ್ಯ 1948. ಮಳೆ ಸಂಪೂರ್ಣ ಐತಿ. ಮಳೆಯಿಂದ ಕೆಲವೊಂದು ಕಡೆ ಅನಾವೃಷ್ಟಿ ಆಗುವ ಸಾಧ್ಯತೆ ಇದೆ. ಪ್ರವಾಹದ ಆತಂಕ ನೋಡಿರನ್ನ. ಕೆಲವೊಂದು ಕಡೆ ಅತಿ ಕಡಿಮೆ ಮಳೆ ಆಗುತ್ತೈತಿ. ಅನ್ನ ಸಂಪೂರ್ಣ ಐತಿ. ಬೆಳೆಗಳಿಗೆ ರೋಗ ಜಾಸ್ತಿ. ಮನುಷ್ಯರಿಗೆ ಅವರ ತಿನ್ನುವ ಪದಾರ್ಥಗಳ ತಕ್ಕಂತೆ ರೋಗ ಜಾಸ್ತಿ ಹುಟ್ಟುತ್ತಾವ. ಇನ್ನ ಹಗಲು ದರೋಡಿಗಾರರು ಜಾಸ್ತಿ ಆಗ್ತಾರ ನೋಡ್ರಿ. ಆಕ್ರೋಶ ಹೆಚ್ಚಾದೀತು. ಧಾನ್ಯಗಳ ದರದಲ್ಲಿ ಭಾರಿ ಪ್ರಮಾಣದ ಏರಿಳಿತ. ರಾಜಕಾರಣ, ಮನೆ ಮನೆಯಲ್ಲಿ ಜಗಳ, ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ, ಅವರ ಅವಧಿ ಒಳಗೆ ಮತ್ತು ಗೊಂದಲ ಬಹಳ ಐತಿ. ರಾಷ್ಟ್ರ ರಾಜಕಾರಣದಲ್ಲಿ ಸಂಕಟಂ. ಮನುಷ್ಯರು ಹಾದಿ ತಪ್ತಾರ. ನಾ ಅನ್ನೋ ಜನಕ್ಕೆ ಕೆಡಗಾಲು ಬಂದೈತಿ. ಮೋಸದ ಜನಗಳು ಬಾಳ ಆಗ್ತಾರ. ನಂಬಿದ ವ್ಯಕ್ತಿಯಿಂದಲೇ ಮೋಸ ಆಗಿತ್ತು. 100ಕ್ಕೆ ಒಬ್ಬ ನಂಬಿದ ವ್ಯಕ್ತಿಯಿಂದ ಉಳಿತಾನ. ಸಾಮಾಜಿಕ ಜಾಲತಾಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ. ಮುಂದೆ ಒಂದು ದಿನ ಎಲ್ಲಾ ನಿಂತು ಹೋಗ್ತದ ಸಾಮಾಜಿಕ ಜಾಲತಾಣ. ಗಾಳಿ ಬಿರುಗಾಳಿ ಭಯಂಕರ. ಗಾಳಿಯಿಂದ ವಿದ್ಯುತ್ ತೊಂದರೆಯಾಗಿ ವಿದ್ಯುತ್ ಬೆಂಕಿ ಹಂಗ ಕಾಣಿಸಿ ಮನುಷ್ಯರಿಗೆ ಸಾವು ನೋವು. ಆಭರಣದ ಬೆಲೆ ಏರಿಳಿತ. ಮುಂದೆ ಆಭರಣದ ಧಾರಣೆ ಕುಸಿತ. ವಾಹನ ಅವಘಡ ಅಪಘಾತ ಬಾಳ. ಕೆಲವೊಂದು ಕಡೆ ವಾಹನ ತೆಗೆದುಕೊಂಡು ಹೋದವರು ಬಾರದ ಭಯವಿದೆ. ಬಿಸಿಲಿನಿಂದ ತೊಂದರೆ. ದೇಶಗಳ ಒಳಗೆ ಗೊಂದಲಾಟ. ಯುದ್ಧದ ಭೀತಿ ಬಾಳ ಕಾಡ್ತೈತಿ. ಮೋಸದ ಯುದ್ಧ ಆಗ್ತೈತಿ. ಕೆಲವೊಂದು ಕಡೆ ಬರಗಾಲ ಹೆಚ್ಚಾದೀತು. ಭೂಕುಸಿತ ಭೂಕಂಪ ಭಯವಿದೆ. ಕೆಲವು ಗುಡ್ಡುಗಾಡು ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಬೆಂಕಿ ಅನಾಹುತ. ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತದೆ. ದೇಶದ ಒಳಗೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸದಿಂದ ಸಾವಾಕತಿ. ಮುಂದೆ ಬರುವ ದಿನಗಳಲ್ಲಿ ಗೌಡ್ರು ಕುಲಕರ್ಣಿ ಅವರ ಆಸ್ತಿ ಅವರಿಗೆ ಸಿಗ್ತೈತಿ. ಜಾತಿಗಳ ನಡುವೆ ಜಗಳ. ಗುರುಗಳಿಗೆ ಕಿಮ್ಮತ್ತು ಕಮ್ಮಿ ಆಗತೈತಿ. ಮುಂದೆ ಬರುವಂತ ದಿನಮಾನಗಳಲ್ಲಿ ಯಾಕಪ್ಪ ಅಂದ್ರ ರಕ್ತದ ಕಾವಲಿ ಹರಿತೈತಿ ನೋಡ್ರಿ. ಸಮುದ್ರ ನರ್ತನವಾಗಿ ಹಡಗುಗಳಿಗೆ ತೊಂದರೆ. ಮೀನುಗಾರರಿಗೆ ಭಾರದ ಭಯವಿದೆ. ಮಾತಾ ಪುತ್ರನ ಸಂಗ ಮಾಡುವುದು. ಅಣ್ಣ ತಂಗಿಗೆ ಲಗ್ನ ಆಗುವುದು. ಹೆಂಗೆ ದಿನಗಳು ಬಂದಾವಣ್ಣ. ಮುಂದೆ ಬರುವಂತ ದಿನಗಳಲ್ಲಿ ಪಂಚಭೂತಗಳು ವಿಕೋಪ ಆಗ್ತಾವು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. 9 ಮಳೆ, 8 ಬೆಳೆ. ಈ ರೋಗ ರುಜಿನ ಇರಲಿ ಯಾವುದೇ ಇರಲಿ ಬಂದರೂ ಯಾವುದಕ್ಕೆ ಅಂಜಬೇಡ್ರಿ. ಸದಾಶಿವ ಚಿಕ್ಕಯ್ಯಪ್ಪ ಸದಾಕಾಲ ನಿಮ್ಮನ್ನ ಎಷ್ಟು ದುಡಿತಿರ್ಲ ಅಷ್ಟು ನಿಮ್ಗೆ ಕಾಪಾಡ್ತಾನು. ಎದ್ರು ಸದಾಶಿವ ಮುತ್ತನ ಸ್ಮರಣೆ ಮಾಡ್ರಿ. ಮಲಗೋ ಮುನ್ನ ಸದಾಶಿವನ ಸ್ಮರಣೆ ಮಾಡ್ರಿ, ಕಾಪಾಡ್ತಾನ. ಓಂ ಹರಿವ ಹಾವಿನ ಗಂಡ, ಉರಿವ ಕಿಚ್ಚನ ಗಂಡ, ಹಂಡ ಹಾರವನ ಗಂಡ, ಮಂಡ ಮುಸುದರ ಗಂಡ, ತುಂಡ ಜಿನಿವಾರ ಗಂಡ, ಜೀನ ಜೈನರ ಗಂಡ, ಕೊಟ್ಟ ಕುಜವರ ಗಂಡ, ಇಟ್ಟ ಹಂಗ ಸವರ ಗಂಡ, ರೊಕ್ಕ ಸತ್ತನ ಗಂಡ, ನಾ ಅಂದವನ ಗಂಡ, ಗಾಳಿ ಗಂಡ, ಧೂಳಿ ಗಂಡ, ವಿಜಯ ಗಂಡ, ವಿಲಾಸ ಗಂಡ, ಹರಿಯ ಗಂಡ, ಹರನ ಗಂಡ, ಕೊಲ್ಲಾಪುರ ಮಲಸ್ನಿ ಮಾಯಿ ಗಂಡ, ಅಡವಿಯಲ್ಲೇ ಮನೆ ಮಾಡಿ ಗಿಡದ ಅಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲುತ್ತ ವಿಡಾಸದಾಸು ಬಹು ಪರಾಕ್ರಮಿ. 1,00,000 ಪಂಚಪೀತ್ ಪೈಗಂಬರ್ ಕಾಶಿತ್ರಿ ಗಂಗಾಧರ ಶಿವರಪ್ಪ, ಓಂಕಾರಪ್ಪ, ಜಿಂಜಿರಪ್ಪ, ಚೀಕಪ್ಪ, ಸಾರವಾಡದಲ್ಲಿ ವಿಶ್ವನಾಥ, ಜಮಖಂಡಿ ಸದಾಶಿವಪ್ಪ. 3 ಲೋಕ ಪುಂಡಿ ಪತಾಲ್ ಕಿ ದೋಸ್ಕರ ದಿನ್, ಪಕಾಲ ಪಚಾ ಕಿ ದೋಸ್ಕರ ದಿನ್. ಜೈ ಮಂಗಳಂ, ಜೈ ನಮ ಪಾರ್ವತಿ ಶಿವನರ ಮಹಾದೇವ್.